ಈ ಖಡಕ್ಕಾಗಿರುವಂಥ ಚಟ್ನಿ ರೆಸಿಪಿ ನೀವು ನೋಡ್ತಾ ಇರುವಾಗಲೇ ಮಾಡಬೇಕು ಅಂತ ಟ್ರೈ ಮಾಡ್ತೀರಾ. ಅಷ್ಟು ಸೂಪರ್ ಆಗಿದೆ ಈ ರೆಸಿಪಿ. ಒಂಚೂರು ಇದ್ದರೆ ಸಾಕು, ತಟ್ಟೆ ಪೂರ್ತಿ ಅನ್ನನ ಖಾಲಿ ಮಾಡ್ಬೋದು. ಚಪಾತಿ ರೋಟಿಗೂ ದಿ ಬೆಸ್ಟ್ ಅನ್ಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಆಂಧ್ರದಲ್ಲಿ ಸಖತ್ ಫೇಮಸ್ ಆಗಿರುವ ಈ ಹಸಿಮೆಣಸಿನ್ಕಾಯಿಯ ಚಟ್ನಿಯನ್ನು ಮಾಡಲಿಕ್ಕೆ ಮೀಡಿಯಮ್ ಖಾರ ಇರುವಂಥ ಹಸಿಮೆಣಸಿನ್ಕಾಯಿ 50 ಗ್ರಾಮಷ್ಟು ತಗೊಂಡಿದ್ದೇನೆ. ಮೊದಲು ಇದಕ್ಕೊಂದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ಅದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಮೆಂತೆನ ಹಾಕಿ ಮೊದಲು ಇದನ್ನ ಹುರಿದ್ಕೋಬೇಕು. ಸಾಸಿವೆ ಪಟಪಟ ಅಂತ ಹೇಳಬೇಕು, ಮೆಂತೆ ಕೂಡ ಲೈಟಾಗಿ ಹುರಿದ್ಕೋಬೇಕು, ಫ್ಲೇವರ್ ಬರಲಿಕ್ಕೆ ಶುರುವಾಗಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ಕೋಬೇಕು. ನಿಮಗೆ ಕಡಲೆಬೇಳೆ ಹುರಿದಾಗ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಹಾಕ್ಕೊಂಡು ಹುರಿದ್ಕೊಳ್ಳಿ. ನೀಟಾಗಿ ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಆ ಫ್ಲೇವರ್ ಬಂದಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಅದೇ ಪ್ಯಾನಿಗೆ ಹಾಕ್ಕೊಂಡು ಒಂದು 8-10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರಿದ್ಕೊಳ್ಳಿ ಲೈಟಾಗಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲದಿದ್ದರೆ ನೀರು ಮುಖದ ಮೇಲೆ ಹಾರುತ್ತೆ. ಇಷ್ಟಿರುತ್ತಲ್ವ, ಈ ಹಸಿಮೆಣಸಿನ್ಕಾಯಿಯನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಚಟ್ನಿ ಫ್ಲೇವರ್ ಅದ್ಭುತವಾಗಿ ಬರುತ್ತೆ. ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವ, ಅಷ್ಟು ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ಮೊದಲಿಗೆ ಈಗ ನಾವು ಈ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಫಸ್ಟ್ ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡ್ಬಿಡಬೇಕು. ತಣ್ಣಗಾಗಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು, ಅದಿಷ್ಟು ಗ್ರೈಂಡ್ ಆದ ನಂತರ ಇವಾಗ ಹಸಿಮೆಣಸಿನ್ಕಾಯಿ ನಾವು ರೆಡಿ ಮಾಡಿಟ್ಟಿರುವಂಥ ಫ್ರೈ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, 2-3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ಜ್ಯೂಸು, ಅದಾದ ನಂತರ ರೆಡಿ ಮಾಡಿಟ್ಟಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ದು ಮಿಕ್ಸ್, ಮತ್ತು ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಈ ಥರ ಚಟ್ನಿ ಥರ ಮಾಡ್ಕೋಬೇಕು. ಈ ಚಟ್ನಿಯನ್ನು ತುಂಬ ನೈಸಾಗಿ ರುಬ್ಕೊಳ್ಳೋಕ್ಕಿಲ್ಲ, ತರಿ ಒಂದು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಗೆ ಇದ್ರೇ ಸಖತ್ತಾಗಿರೋದು. ನನ್ನ ಮಾತನ್ನು ನಂಬಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಡಕಾಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಇದ್ದರೆ ಸಾಕು, ತಟ್ಟೆ ಪೂರ್ತಿ ಅನ್ನನ ಖಾಲಿ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಈ ಒಂದು ಚಪಾತಿ ರೋಟಿ ದೋಸೆಗೂ ಬೇಕಾದರೂ ನಾವು ನೆಂಚ್ಕೊಂಡು ತಿನ್ಬೋದು. ತುಂಬಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿದರೆ ನೀವು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಆರಾಮ್ಸೆ ಯೂಸ್ ಮಾಡ್ಬೋದು. ಬಟ್ ಗ್ರೈಂಡ್ ಮಾಡುವಾಗ ನೀರು ಹಾಕೋಬೇಡಿ. ನೀರು ಹಾಕಬೇಕು ಅಂತಿದ್ರೂ ಕೂಡ ಒಂದು ಸ್ವಲ್ಪ ಬಿಸಿ ನೀರು ತಣ್ಣಗಾಗಿರುತ್ತಲ್ವ ಅದನ್ನ ಹಾಕ್ಕೊಳ್ಳಿ. ಆವಾಗ ನಾವು ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ತನಕ ಈ ಚಟ್ನಿಯನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಈ ರೆಸಿಪಿನ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.